ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇದೇ ತಿಂಗಳ ಶ್ರಾವಣ ಮಾಸದಾಗ ಕೊನೆಯ ಗುರುವಾರ ಗುರು ಪುಷ್ಯಾಮೃತ ಯೋಗ. ಆಗಸ್ಟ್ 21 ತಾರೀಕು ಗುರು ಪುಷ್ಯಾಮೃತ ಯೋಗ ಇದೆ. ಹಾಗಾಗಿ ಗುರು ಪುಷ್ಯಾಮೃತ ಯೋಗ ಅಂದ್ರೆ ಎಲ್ಲ ಒಂದು ಉತ್ತಮ ದಿನ. ಈ ದಿನ ಲಕ್ಷ್ಮೀ ಪ್ರಾಪ್ತಿ ನಾವೆಲ್ಲರೂ ಕೂಡ ಅಂದ್ರೆ ಪ್ರತಿಯೊಬ್ಬರು ಜೀವನದಾಗ ಆರ್ಥಿಕ ಸಂಕಷ್ಟ ಅನ್ನೋದು ಇದ್ದೇ ಇರ್ತೈತಿ. ನಾವು ಎಷ್ಟೋ ಸಲ ಏನೋ ಒಂದು ಕಣ್ಣಂಥ ಕನಸು ನನಸು ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಕೆಲಸದಾಗ ಅಪಯಶಸ್ಸು ಅನ್ನೋದು ದೊರೆತಿರ್ತೈತಿ. ಅಥವಾ ಲಕ್ಷ್ಮೀ ಆರ್ಥಿಕ ಸಂಕಷ್ಟದಿಂದ, ಹಣದ ಕೊರತೆಯಿಂದ ಅಥವಾ ಆರ್ಥಿಕ ಸಂಕಷ್ಟದಿಂದ ನಮ್ಗೆ ಎಷ್ಟೋ ಕೆಲಸದಾಗ ಅಡಚಣೆಗಳು ಬರ್ತಿರ್ತಾವೆ. ಹಾಗಾಗಿ ನಾಳಿನ ದಿನ ತಪ್ಪದೇ ನಾವು ಮನ್ಯಾಗ ಮಹಿಳೆಯರಾಗಲಿ ಅಥವಾ ಯಾರು ಕೂಡ ಈ ಸೇವೆಯನ್ನು ಎಲ್ಲರೂ ಕೂಡ ಮಾಡ್ಬೋದು. ಮೊದಲನೇದಾಗಿ ನೋಡ್ರಿ, ನಮ್ಮ ಮನ್ಯಾಗ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿರ್ತೇವೆ. ಯಾರು ಇನ್ನೂ ಶ್ರಾವಣದಾಗ ಸತ್ಯನಾರಾಯಣ ಪೂಜೆ ಮಾಡಿಲ್ಲ, ನಾಳಿನ ದಿನ ಗುರು ಪುಷ್ಯಾಮೃತ ಯೋಗದಂದ್ರೆ ಅತ್ಯಂತ ಅಮೃತ ಯೋಗ, ಅತ್ಯಂತ ಸಿದ್ಧಿ ಯೋಗ. ಈ ದಿನದಂತ ಮಾಡಿದಂಥ ಸೇವೆಗಾಗಲಿ ಪೂಜೆ ಪುನಸ್ಕಾರಗಳಾಗಲಿ ನಮ್ಗೆ ಒಂದು ಅದರ ಉತ್ತಮ ಫಲಗಳನ್ನು ನೀಡ್ತಿರ್ತವೆ. ಹಾಗಾಗಿ ಸತ್ಯನಾರಾಯಣ ಪೂಜೆ ಅತ್ಯಂತ ಸರಳವಾಗಿ ಮಾಡೋದೈತಿ. ಅದ್ರ ಜೊತೆಗೆ ನಮ್ಗೆ ಸತ್ಯನಾರಾಯಣ ಪೂಜೆ ಮಾಡೋಕ್ಕಾಗೋದಿಲ್ಲ ಅಂದರೂ ಸತ್ಯನಾರಾಯಣ ಏನು ಕಥೆ ಇರ್ತಿಲ್ಲ ಆ ಸಂಪೂರ್ಣ ಕಥೆಯನ್ನು ನಮ್ಗೆ ನಾಳೆ ಶ್ರವಣ ಅಥವಾ ಪಾರಾಯಣ ಮಾಡೋದೈತಿ. ಶ್ರವಣ ಮಾಡಿರಿ ಅಥವಾ ನೀವು ಸ್ವತಃ ಓದ್ರಿ. ನೀವು ಯಾವಾಗ ಬೆಳಗಿನ ಜಾವ ನಿಮ್ಮ ಪೂಜೆ ಎಲ್ಲ ಆಗ್ತಿರ್ತಿಲ್ಲ ಅವಾಗ ಓದ್ರಿ, ಅಥವಾ ಸಾಯಂಕಾಲ ಪ್ರದೋಷ ಕಾಲದಾಗ ಕೂಡ ನೀವು ಒಂದು ತುಪ್ಪಿನ ದೀಪ ಹಚ್ಚಿ ಸತ್ಯನಾರಾಯಣ ಪೂಜೆ ಮಾಡಿ ಈ ಕಥೆಯನ್ನು ಓದಿದ್ರೆ ಅತ್ಯಂತ ಉತ್ತಮ. ಇಲ್ಲ ಸತ್ಯನಾರಾಯಣ ಪೂಜೆ ಮಾಡೋಕ್ಕಾಗಲ್ಲ ಅಂದ್ರೂ ಕೂಡ ನೀವು ಈ ಕಥೆಯನ್ನು ಓದ್ಬೋದು. ಸತ್ಯನಾರಾಯಣ ಪೂಜೆ ಕಥೆಯನ್ನು ಓದ್ಬೋದು. ಆನಂತರ ನಮ್ಮ ಮನ್ಯಾಗ ನಮ್ಮ ಕುಲದೇವರ ಏನು ಮೂರ್ತಿ ಇರ್ತೈತಿ ಅಥವಾ ಫೋಟೋ ಆಗಲಿ ಅಥವಾ ಲಕ್ಷ್ಮೀ ಮೂರ್ತಿ ಆಗಲಿ, ಲಕ್ಷ್ಮೀ ಶ್ರೀ ಯಂತ್ರ ಆಗಲಿ ಅಥವಾ ಈ ಯಾವುದೂ ಇಲ್ಲ ಅಂದ್ರೆ ಒಂದು ಅಡಿಕೆಯನ್ನು ತೊಗೊಂಡು ಅದ್ರ ಮ್ಯಾಗ ನೀವು ಶ್ರೀ ಸೂಕ್ತ ಹೇಳ್ಕೊತಾ ಕುಂಕುಮಾರ್ಚನೆ ಮಾಡೋದೈತಿ. ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ, ಇಲ್ಲಾಂದ್ರೆ ಓಂ ಮಹಾಲಕ್ಷ್ಮಿ ನಮ, ವಿಷ್ಣು ಲಕ್ಷ್ಮೀ ಗಾಯತ್ರಿ ಮಂತ್ರ ಇದನ್ನು ಹೇಳ್ಕೊತಾ ನಿಮ್ಗೆ ಕುಂಕುಮಾರ್ಚನೆಯನ್ನು ನಾಳಿನ ದಿನ ಮಾಡೋದೈತಿ. ಇವೆಲ್ಲ ಸೇವೆಗಳು ಏನಂದ್ರೆ ನಮ್ಮ ಜೀವನದಾಗಿರುವಂಥ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದು ಕೊಡ್ತಿರ್ತಾವೆ. ಹಾಗಾಗಿ ನಾಳಿನ ದಿನ ನಮ್ಗೆ ಈ ರೀತಿ ಸೇವೆ ಮಾಡೋದು. ಇನ್ನೊಂದು ವಿಶೇಷ ಸೇವೆ ಅಂದರೆ ವೆಂಕಟೇಶ ಸೂತ್ರದ ಸೇವೆ. ಅಂದರೆ ನಾವು ಗುರುಮೌಲ್ಯವರು ತಿಳಿಸ್ಕೊಟ್ಟಂಥ 3 ದಿನ ಯಾರು ಸಂಕಲ್ಪಯುಕ್ತ ವೆಂಕಟೇಶ ಸೂತ್ರದ ರಾತ್ರಿ ಸೇವೆಯನ್ನು ಮಾಡ್ತಾರಲ್ಲ, ಆ ಸೇವೆಯನ್ನು ನಾಳಿನ ದಿನ ನಮಗೆ ಒಂದಿನ ಅಂದ್ರೆ ವೆಂಕಟೇಶ ಸೂತ್ರವನ್ನು 21 ಸಲ, ಒಂದು ಮಂಡಲ ಅಂದರೆ 21 ಸಲ ವೆಂಕಟೇಶ ಸೂತ್ರವನ್ನು ಸಂಪೂರ್ಣ ಓದಿದಾಗ ಒಂದು ಮಂಡಲ ಆಗ್ತೈತಿ. ಅದನ್ನು ಕೂಡ ನಾಳಿನ ದಿನ ಸೇವೆಯನ್ನು ಮಾಡೋದೈತಿ. ಲಕ್ಷ್ಮೀ ಪ್ರಾಪ್ತಿಯ ಸೇವೆಗಳು ಇವು ಯಾವುದೂ ಸ್ವತಃ ನಾನು ಹೇಳಿಲ್ಲ, ಗುರುಮೌಲ್ಯವರ ತಮ್ಮ ಗುರುಮೌಲ್ಯರು ತಿಳಿಸ್ಕೊಟ್ಟಿದ್ದಾರೆ. ಸ್ವಾಮಿ ಕೇಂದ್ರದಾಗೂ ಕೂಡ ಈ ಸೇವೆಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಆನಂತರ ನಮಗೆ ಎಷ್ಟು ನಾಳೆ ಸಾಧ್ಯವಾದಿಲ್ಲ ಅಷ್ಟು ನಾಮಸ್ಮರಣೆಯನ್ನು ಮಾಡೋದೈತಿ. ಅದ್ರ ಜೊತೆಗೆ ಇನ್ನೊಂದು ಭಗವಾನ್ ಲಕ್ಷ್ಮೀ ಮಾತೆಯ ಸೇವೆ ಅಷ್ಟಲ್ಲ, ಅದ್ರ ಜೊತೆಗೆ ಭಗವಾನ್ ವಿಷ್ಣುವಿನ ಸೇವೆ ಕೂಡ ನಮಗೆ ಮಾಡೋದಿರ್ತೈತಿ. ಹಾಗಾಗಿ ವಿಷ್ಣು ಸಹಸ್ರನಾಮದ ನೀವು ಶ್ರವಣ ಕೂಡ ಮಾಡ್ಬೋದು, ಪಠಣ ಕೂಡ ಮಾಡ್ಬೋದು. ನಾಳಿನ ದಿನ ಮಾಡುವಂಥ ಸೇವೆ ಅತ್ಯಂತ ಉತ್ತಮ ಸೇವೆ, ನಮಗೆ ಜೀವನದಾಗ ಉತ್ತಮ ಫಲವನ್ನು ತಂದು ಕೊಡ್ತಿರ್ತೈತಿ. ಹಾಗಾಗಿ ನಾಳಿನ ದಿನ ಇವೆಲ್ಲ ಸೇವೆಗಳು ಯಾವುದಾಗ್ತೈತಿ ಎಲ್ಲ ಸೇವೆಗಳನ್ನ ಮಾಡಿದ್ರೆ ಸಾಧ್ಯವಾದರೆ ಮಾಡಿರೋ ಉತ್ತಮ. ಇಲ್ಲ ಇದರಿಂದ ಯಾವುದೇ ಒಂದು ಸೇವೆ ಕೂಡ ನೀವು ಮಾಡ್ಬೋದು. ಆನಂತರ ನಿಮಗೆ ನಾಳಿನ ದಿನ ನೋಡಿರಿ, ಗುರು ಪುಷ್ಯಾಮೃತ ಯೋಗ ಅಂದರೆ ನಿಶ್ಚಯ ಬಂಗಾರ ಬೆಳ್ಳಿ ಹೊಸ ವಸ್ತುಗಳು ವಾಹನಗಳು ಖರೀದಿ ಮಾಡೋದಲ್ಲ. ನಮ್ಮ ಸ್ವಾಮಿ ಮಹಾರಾಜರನ್ನು ಕೂಡ ನಾವು ನಮ್ಮ ಮನೆಗೆ ಆಗಮನ ಮಾಡ್ಕೋಬೋದು. ಸ್ವಾಮಿ ಮಹಾರಾಜರ ಗ್ರಂಥ ಆಗಲಿ ಸ್ವಾಮಿ ಮಹಾರಾಜರ ಫೋಟೋಗಳನ್ನು ಕೂಡ ನಾಳಿನ ದಿನ ತಂದು ನಾವು ಒಂದು ಅಧಿಷ್ಠಾನವನ್ನು ಮಾಡಿ ಸ್ವಾಮಿ ಸೇವೆಯನ್ನು ಆರಂಭ ಮಾಡ್ಬೋದು. ಈ ಎಲ್ಲ ಸೇವೆಗಳನ್ನ ಬೆಳಗ್ಗೆಯಿಂದ ಸಾಯಂಕಾಲ 12 ಗಂಟೆ ಒಳಗೆ ಯಾವಾಗ ಕೂಡ ನೀವು ಈ ಸೇವೆಯನ್ನು ಮಾಡ್ಬೋದು. ಆನಂತರ ನೀವು ಈ ಸೇವೆಯನ್ನು ಹೆಚ್ಚಿನ ಪ್ರಮಾಣದಾಗ ನಿಮ್ಮ ಸುತ್ತಮುತ್ತ ಇದ್ದವ್ರಿಗೆ ತಿಳಿಸಿ. ಆನಂತರ ಎಷ್ಟಾಗ್ತೈತೆ ಅಷ್ಟು ವಿಷ್ಣು ಗಾಯತ್ರಿ ಮಂತ್ರ, ಕುಬೇರ ಮಂತ್ರ, ನವಾರ್ಣ ಮಂತ್ರ, ಲಕ್ಷ್ಮೀ ಗಾಯತ್ರಿ ಮಂತ್ರಗಳದ ಪಠಣ ಮಾಡಿರಿ. 16, 21 ಸಲ ಈ ರೀತಿ ಸೇವೆ 16, 21 ಸಲ, 51 ಸಲ ಎಷ್ಟಾಗ್ತೈತೆ ಅಷ್ಟು ಪಾರಾಯಣ ಅಥವಾ ಪಠಣ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಈ ನಾಳಿನ ದಿನ ಒಂದು ಉತ್ತಮ ದಿನ ಆಗೈತಿ. ನಾವು ಏನು ಸೇವೆಯನ್ನು ಮಾಡ್ತಿರ್ತೇವಲ್ಲ ಅಂಥ ವಿಶೇಷ ದಿನಗಳಲ್ಲಿ ಮಾಡಿದಂಥ ಸೇವೆ ನಮಗೆ ಹೆಚ್ಚಿನ ಫಲಪ್ರಾಪ್ತಿ ಆಗ್ತಿರ್ತೈತಿ. ಹಾಗಾಗಿ ನಾಳಿನ ದಿನ ಕೂಡ ಯಾರೇ ಸೇವೆಯನ್ನು ಮಿಸ್ ಮಾಡಬೇಡ್ರಿ. ನಾಳಿನ ದಿನ ಗುರುವಾರ ಆಗಿರೋದ್ರಿಂದ ಸ್ವಾಮಿ ಸೇವೆಯನ್ನು ಮಾಡೋದೈತಿ, ನಮ್ಮ ಗುರುವಿನ ಸೇವೆಯನ್ನು ಕೂಡ ಮಾಡೋದೈತಿ. ಹಾಗಾಗಿ ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ ಅನ್ಕೋತ ಇವತ್ತು